ನಾನು ನೋಡ್ರಿ ಕಾನೂನಿದೆ ಈ ದೇಶದೊಳಗೆ, ಅದೆಲ್ಲ ಮಾತಾಡೋದಕ್ಕೂ ಕೂಡ ಹಿಂಗೆ ಬೀದಿಯಲ್ಲಿ ಅಸಹ್ಯ ಆಗುತ್ತೆ. ಹೆಣ್ಣು ಮಕ್ಕಳು ಇರ್ತಾರೆ, ಇದೆಲ್ಲ ಮಾತಾಡೋಕ್ಕೆ ಬರ್ತದೆ ಹೇಳಿ ನೋಡೋಣ. ಕಾನೂನಿದೆ ತಾನೆ, ಕಾನೂನಲ್ಲಿ ಮಾಡ್ಕೊಳ್ಳಿ. ವಿ ಆರ್ ನಾಟ್ ದ ಜಡ್ಜ್. ಆಮೇಲೆ ನಾನು ಅಷ್ಟೇ ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು 100% ಇದನ್ನು ಕಾನೂನು ರೀತಿಯಲ್ಲೇ ನೀವು ನೋಡಬೇಕು. ರಾಜಣ್ಣ ಅವರು ಪ್ರತಿಪಾದನೆ ಮಾಡ್ತಿರೋಂಥದ್ದು ಏನು ಅದು ಅವ್ರಿಗೆ ಹೋಗಿ ಉತ್ತರ ಕೇಳ್ಕೊಳ್ಳಿ, ನಾನಲ್ಲ. ಐ ಆಮ್ ನಾಟ್ ರಾಜಣ್ಣ. ನೋಡಿ, ಸೂಕ್ಷ್ಮ 48 ವರ್ಷದ ಇಲ್ಲ 50 ವರ್ಷದ ಸಮಸ್ಯೆಗಳನ್ನು ಒಂದು ಹಂತಕ್ಕೆ ವಿರೋಧ ಪಕ್ಷದವರು, ಕೇಂದ್ರವರು ಮತ್ತು ಜುಡಿಷಿಯಲ್ಲು ಎಲ್ಲರೂ ಕೂಡ ಒಂದೇ ವಾಯ್ಸಲ್ಲಿ ಈ ಕಡೆ ಭಾಗದವ್ರಿಗೆ ನಾವು ಸಹಕಾರ ಮಾಡಬೇಕು ಅಂಥೇಳಿ ತೀರ್ಮಾನ ಆಗಿದೆ. ಅದು ಒಂದೇ ಸೂಕ್ಷ್ಮವಾಗಿ ನಮಗೆ ಇದೊಂದು ಬಿಟ್ಟುಬಿಡಿ, ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಪಾಸಿಟಿವಾ ಅಂದರೆ ಈಗ ಇಲ್ಲಿವರೆಗೂ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ? ವೈ ಡು ಯು ಆಸ್ಕ್ ದಿಸ್ ಕ್ವೆಶ್ಚನ್ಸ್? ಬಿಟ್ಟುಬಿಡಿ. ಅದೇನಾಗ್ತದೆ, ಜನರು ಗಾಬರಿ ಆಗ್ತಾರೆ. ನಾಳೆ ಸರ್ವೆಗೆ ಬರ್ತಾರೆ, ಗಾಬರಿ ಆಗ್ತಾರೆ. ಸರ್ವೆ ಮಾಡಬೇಕು, ಯಾರು ಹದ್ದುಬಸ್ತಲ್ಲಿದ್ದಾರೆ. ದಟ್ ಈಸ್ ದ ಡ್ಯೂಟಿ. ಅವ್ರಿಗೆ ಸಹಕಾರ ಮಾಡಬೇಕಂದ್ರೆ ಸೊ ಅದನ್ನು ತಗೊಳ್ಳೋಣ. ನನಗೆ ವಿಶ್ವಾಸ ಇದೆ, ನನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಟ್ಟದಲ್ಲಿ ಮೇಲ್ಹಂತಕ್ಕೆ ಸರ್ಕಾರ ಏನು ಸಹಕಾರ ತಗೋಬೇಕು. ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಈ ಕಡೆ ಶಾರದಕ್ಕವ್ರ ಏರಿಯಾಗೆ ಎಲ್ಲ ಬರೋದು ಜಾಸ್ತಿ, ನಾವೆಲ್ಲ ಭಾಳ ಕಮ್ಮಿ. ಹೊಸನಗರ ಸ್ವಲ್ಪ, ಆ ಕಡೆ ಸ್ವಲ್ಪ ಬರ್ಬೋದು. ಹೈಯೆಸ್ಟ್ ಎಫೆಕ್ಟೆಡ್ ಶಾರದಕ್ಕವರಿಗೆ ಅವ್ರು ಬಿಡ್ತಾ ಇಲ್ವೇ? ಅವರು ಕುತ್ಕೊಂಡಿದ್ದಾರಲ್ಲ, ಸರ್ಕಾರದ ಜೊತೆಗಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಇಲ್ಲಿ ಇವರಿಗೆ ಆ ನ್ಯಾಯವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದು ಮತ್ತು ಜನಪ್ರತಿನಿಧಿಗಳದ್ದು ನಾವು ಮಾಡ್ತೀವಿ. ಅದು ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಸಂಪೂರ್ಣವಾಗಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಇದ್ದಾರೆ, ರಾಘವೇಂದ್ರರಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟಿಂದ ಹಿಡಿದು ಕಾನೂನು ಕೂಡ ಅವ್ರ ಪರವಾಗಿ ನಿಲ್ಲುತ್ತೆ ಅಂತ ವಿಶ್ವಾಸ ಇದೆ. ಇದರಲ್ಲಿ ರಾಜಕಾರಣ ಸೈಡಿಗೆ ಇಟ್ಬಿಡೋಣ. ಬಟ್ ಪಂಚಾಯಿತಿ ಮಾಡಬೇಕು ಅಂದ್ರೆ ಮತ್ತೆ ತಿರುಗಿ ಬೀಳ್ತೀನಿ ನಾನು. ಅದು ಮಾಡೋಕ್ಕೆ ಹೋಗಬೇಡಿ. ಅದು ಬೇರೆಯವರಿಗೆ ಸಿಟ್ಟು ಬರ್ಬೋದು, ಅದು ಬೇರೆ ಪ್ರಶ್ನೆ. ನಾವು ಒಂದು ಹಂತಕ್ಕೆ ಎಲ್ಲರೂ ಸೇರಿ ತಂದಿರೋದ್ರಿಂದ ಆಮೇಲೆ ಜಗಳ ಮಾಡ್ಕೊಳ್ಳೋಣ, ಆಮೇಲೆ ಯಾರ್ಯಾರು ಅಂತ ಮಾಡೋಣ. ನಿಮಗೆ ನ್ಯಾಯಬದ್ಧವನ್ನು ಕೊಡ್ತಕ್ಕಂಥದ್ದು, ಯಾಕಂದ್ರೆ ನೀವು ಅಲ್ಲಿಂದ ಬರ್ತೀರಿ, ನಿಮಗೆಲ್ಲ ಕಷ್ಟ ಇದೆ, ತಿಳುವಳಿಕೆ ಇದೆ. ಇಷ್ಟು ವರ್ಷ ನೀವು ಬಂದಿದ್ರಿ, ಸೂಕ್ಷ್ಮವಾಗಿ ನಮಗೆ ಬಿಡಿ, ನಾವು ಆ ಕೆಲಸವನ್ನು ಮುಂದುವರಿಸ್ತೀವಿ.